ಆತ್ಮೀಯ ಪೋಷಕರೇ, ಶಿಕ್ಷಕರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ತಮ್ಮೆಲ್ಲರಿಗೆ ನಮಸ್ಕಾರ. ಇತ್ತೀಚೆಗೆ ದಿನಪತ್ರಿಕೆಗಳನ್ನು ತೆಗೆದಾಗ ಅಥವಾ ಮಾಧ್ಯಮದ ವರದಿಗಳನ್ನು ಗಮನಿಸಿದ್ರೆ ಬಹಳ ಮುಖ್ಯವಾಗಿ ಮಕ್ಕಳು ನೀರಿನಲ್ಲಿ ಬಿದ್ದು ಸಾವನ್ನಪ್ಪುತ್ತಿರುವಂಥ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕೃಷಿ ಹೊಂಡಗಳು, ಕೆರೆ, ಕಟ್ಟೆ, ಕಲ್ಲು ಕ್ವಾರಿ, ಬಾವಿ ಇಂಥವುಗಳಲ್ಲಿ ಮಕ್ಕಳು ಮುಳುಗಿ ಸಾವನ್ನಪ್ಪಿರುವಂತಹ ಪ್ರಕರಣಗಳು ಪ್ರತಿದಿನ ನಾವು ಪತ್ರಿಕೆಗಳಲ್ಲಿ ನೋಡ್ತಾನೆ ಬರ್ತಾ ಇದ್ದೇವೆ. ಇಂತಹ ಅಮಾಯಕ ಮಕ್ಕಳ ಜೀವ ಬಲಿ ತೆಗೆದುಕೊಳ್ಳುತ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸಮಾಜವಾಗಿ, ಪೋಷಕರಾಗಿ, ಸಾರ್ವಜನಿಕರಾಗಿ ಮತ್ತು ಸರ್ಕಾರವಾಗಿ ನಾವೆಲ್ಲರೂ ಇದನ್ನ ತಡೆಗಟ್ಟುವುದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಬೇಕಾಗಿದೆ. ಕೆರೆ, ಕಟ್ಟೆ, ಕೃಷಿ ಹೊಂಡ ಮತ್ತು ಕಲ್ಲು ಕ್ವಾರಿಗಳಲ್ಲಿ ಮತ್ತು ಬಾವಿಗಳಲ್ಲಿ ಮಕ್ಕಳು ಸಾವನ್ನಪ್ಪುತ್ತಿರುವಂಥ ಪ್ರಕರಣಗಳನ್ನು ಗಮನಿಸಿ ನೋಡಿದಾಗ ಅತಿ ಹೆಚ್ಚು ಸಾವಿನ ಪ್ರಕರಣಗಳು ಕೃಷಿ ಹೊಂಡಗಳಲ್ಲಿ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಈಗ ಕೊಡ್ತಾ ಇರುವಂತಹ ಎಲ್ಲ ಒಂದು ಕೃಷಿ ಹೊಂಡಗಳಿಗೆ, ಅದರಲ್ಲೂ ವಿಶೇಷವಾಗಿ ತೋಟಗಾರಿಕಾ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಎಲ್ಲ ಕೃಷಿ ಹೊಂಡಗಳ ಸುತ್ತ ತಂತಿ ಬೇಲಿಯನ್ನ ಒಂದು ರಕ್ಷಣಾ ಬೇಲಿಯನ್ನ ಅಳವಡಿಸುವಂಥದ್ದು ಕಡ್ಡಾಯ ಮಾಡಿದೆ ಸುತ್ತೋಲೆಯಲ್ಲಿ. ಹಾಗಾಗಿ ರೈತರಿಗೆ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಅರಿವನ್ನುಂಟು ಮಾಡುವಂಥದ್ದು ಮತ್ತು ಕೃಷಿ ಹೊಂಡಗಳಲ್ಲಿ ಕಡ್ಡಾಯವಾಗಿ ಈ ಒಂದು ರಕ್ಷಣಾ ಬೇಲಿಯನ್ನ ಅಳವಡಿಸಿಕೊಳ್ಳುವುದಕ್ಕೆ ಸೂಕ್ತ ನಿರ್ದೇಶನ ಮತ್ತು ಮೇಲ್ವಿಚಾರಣೆಯನ್ನು ಮಾಡುವುದು ಬಹಳ ಮುಖ್ಯ. ಆ ಮೂಲಕ ನಾವು ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಮತ್ತು ಪ್ರಾಣಿಗಳನ್ನ ಕೂಡ ನಾವು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಜೊತೆನಲ್ಲೇ ನಾವು ಈಗ ಉದಾಹರಣೆ ಕಲ್ಲು ಕ್ವಾರಿಗಳಿಗೆ ತೆಗೆದುಕೊಂಡು, ಅಂದ್ರೆ ಗಣಿ ಬಾಧಿತ ಪ್ರದೇಶಗಳಲ್ಲಿ ನಾವು ನೋಡಿದಾಗ ಅಲ್ಲೂ ಕೂಡ ಮಳೆಗಾಲದಲ್ಲಿ ನೀರು ತುಂಬುತ್ತೆ. ಗಣಿಗಳಲ್ಲಿ ಗಣಿ ತೆಗೆದಾಗ, ಕಲ್ಲು ಗಣಿಗಾರಿಕೆನೋ ಯಾವುದೋ ಒಂದು ಗುಂಡಿ ಬಿದ್ದಾಗ ಆ ನೀರಿನಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಮಕ್ಕಳು, ಈಗ ಬೇಸಿಗೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ, ಅವರಿಗೆ ರಜೆ ಇದೆ, ಈ ಬಿಸಿಲಿನ ಜಳವನ್ನ ನೀಗಿಸಿಕೊಳ್ಳುವ ಸಲುವಾಗಿ ಮಕ್ಕಳು ನೀರಿನಿಂದ ಬಹಳ ಬೇಗ ಆಕರ್ಷಿತರಾಗ್ತಾರೆ, ಈಜಾಡ್ಲಿಕ್ಕೆ ಹೋಗ್ತಾರೆ. ಇಂತಹ ಸಂದರ್ಭಗಳಲ್ಲಿ ಆ ಕಲ್ಲು ಕ್ವಾರಿಗಳ ಆಳ ಮಕ್ಕಳಿಗೆ ಗೊತ್ತಿರಲ್ಲ ಮತ್ತು ಅಲ್ಲಿ ಕಲ್ಲು ಎಲ್ಲಿ ಎದ್ದಿದೆ, ಎಲ್ಲಿ ಅದು ಗುಂಡಿ ಇದೆ ಎನ್ನುವ ತಿಳುವಳಿಕೆ ಇಲ್ಲದೆ ಇರುವ ಕಾರಣಕ್ಕೆ ಮಕ್ಕಳು ತಲೆಗೆ ಪೆಟ್ಟಾಗಿ ಸತ್ತಿರುವಂತಹ ಪ್ರಕರಣಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಕಡ್ಡಾಯವಾಗಿ ಸಕ್ರಿಯ ಗಣಿಗಳು ಮತ್ತು ನಿಷ್ಕ್ರಿಯ ಗಣಿಗಳು, ಅಂದ್ರೆ ಈಗಾಗಲೇ ಅಲ್ಲಿ ಗಣಿ ಕೆಲಸ ಮುಗಿದಿರುವಂತ ಗುಂಡಿಗಳು ಏನಿದೆ ಅದು ವೈಜ್ಞಾನಿಕವಾಗಿ ವಿಲೇವಾರಿ ಆಗಿದೆಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಮತ್ತು ಆ ಗಣಿ ಮಾಲೀಕರು ಯಾರಿದ್ದಾರೆ ಅಲ್ಲಿ ಟೆಂಡರ್ ತಗೊಂಡಿರುವಂತಹ ಕಾಂಟ್ರಾಕ್ಟರ್ಸ್, ಅವ್ರಿಗೆ ಮಕ್ಕಳಿಗೆ ಜನರ ಸಾರ್ವಜನಿಕರ ಏನ್ ಮಾಡುವಂಥದ್ದು ರಕ್ಷಣೆ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ತಂತಿ ಬೇಲಿಯನ್ನು ಅಳವಡಿಸುವಂಥದ್ದು ಇರ್ಬೋದು, ಅಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂಥದ್ದು ಇರ್ಬೋದು, ಅದು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅನ್ನುವ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೂಡ ಕೈಗೊಳ್ಳಬೇಕಾದಂತ ಅಗತ್ಯ ಇದೆ. ಜೊತೆನಲ್ಲಿ ಈಗ ಕೆರೆಗಳಲ್ಲಿ ವಿಶೇಷವಾಗಿ ಮಕ್ಕಳು ಜಾನುವಾರುಗಳನ್ನ ತೊಳಿಲಿಕ್ಕೋ, ಪೋಷಕರ ಜೊತೆ ಹೋದ ಸಂದರ್ಭಗಳಿರ್ಬೋದು, ಅಥವಾ ಸ್ನೇಹಿತರು ಓದುವ ಸಂದರ್ಭದಲ್ಲಿ ಇರ್ಬೋದು, ಈಜು ಆಡುವ ಸಂದರ್ಭದಲ್ಲಿ ಮಕ್ಕಳು ಸಾವನ್ನಪ್ಪುತ್ತಿರುವಂತ ಪ್ರಕರಣಗಳನ್ನ ನಾವು ನೋಡ್ತೇವೆ. ಅದರಲ್ಲೂ ತುಂಬಾ ಈ ಸಾವಿಗೀಡಾದಂತ ಪ್ರಕರಣಗಳನ್ನ ಅನಲೈಸ್ ಮಾಡಿ ನೋಡಿದಾಗ ಏಕಕಾಲದಲ್ಲಿ ಒಂದೇ ತಾಯಿಯ ಇಬ್ಬರು ಮಕ್ಕಳು ಅಥವಾ ಇಬ್ಬರು ವ್ಯಕ್ತಿಗಳು ಸಾವನ್ನಪ್ಪಿರೋದು ಪ್ಯಾಟರ್ನ್ ನಾವು ನೋಡ್ಬೋದು. ಅಂದ್ರೆ ಒಬ್ಬ ಬಿದ್ದಿರುವಾಗ ಇನ್ನೊಬ್ಬ ತಮ್ಮನ ಅಣ್ಣನ ರಕ್ಷಣೆ ಮಾಡ್ತೀನಿ ಅಂತ ಹೋದಾಗ ಆ ಮಗು ಕೂಡ ಸತ್ತಿರುವಂತ ಪ್ರಕರಣಗಳು ಸಾಕಷ್ಟಿದೆ. ಹಾಗಾಗಿ ಪೋಷಕರು ಕೂಡ ಈ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಮತ್ತು ಸಣ್ಣ ನೀರಾವರಿ ಇಲಾಖೆಯವರು ಕೂಡ ಇಂಥ ಕಡೆ ಈಜಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸೂಚನಾ ಫಲಕಗಳನ್ನ ಅಳವಡಿಸುವಂಥದ್ದು ಇರ್ಬೋದು, ಸಮರ್ಥವಾಗಿ ಅಲ್ಲಿ ತಡೆಗಟ್ಟುವ ಕ್ರಮಗಳನ್ನ ಅನುಸರಿಸುವಂಥದ್ದು ಬಹಳ ಮುಖ್ಯ. ಶಿಕ್ಷಣ ಇಲಾಖೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಶಿಕ್ಷಕರ ಪಾತ್ರ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇಂಥ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಅರಿವು ಮೂಡಿಸೋದಿಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಿಗುವಂಥದ್ದು ಶಿಕ್ಷಣ ಇಲಾಖೆ ಕೈಗೆ ಮಕ್ಕಳು ಸಿಗ್ತಾರೆ. ಹಾಗಾಗಿ ತಮ್ಮ ತರಗತಿ ಅವಧಿಯಲ್ಲಿ, ಪ್ರಾರ್ಥನೆಯ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ದಸರಾ ರಜಾ ಮತ್ತು ಬೇಸಿಗೆ ರಜೆಯ ಸಂದರ್ಭಗಳಲ್ಲಿ ಆ ಮಕ್ಕಳಿಗೆ ಸೂಕ್ತ ತಿಳುವಳಿಕೆಯನ್ನು ಕೊಡುವ ಮತ್ತು ಇಂಥ ಪ್ರಕರಣಗಳು ನಡೆದಿರೋದ್ರ ಬಗ್ಗೆ ಅವ್ರ ಮಕ್ಕಳಿಗೆ ಎಚ್ಚರಿಕೆಯನ್ನು ತರುವಂತಹ ಒಂದು ಕೆಲಸವನ್ನ ಶಿಕ್ಷಕರು ಮಾಡಿದ್ದೇ ಆದ್ರೆ ನಾವೆಲ್ಲರೂ ಸೇರಿ, ಅದರಲ್ಲೂ ವಿಶೇಷವಾಗಿ ಪೋಷಕರು ಸತ್ತಾಗ ಮಕ್ಕಳ ಜೊತೆ ನಾವು ಎಷ್ಟೇ ದುಃಖ ಪಟ್ಟರು ಕೂಡ ನಮ್ಮ ಮಕ್ಕಳು ನಮಗೆ ಕೈ ಸಿಗಲ್ಲ. ಹಾಗಾಗಿ ಮಕ್ಕಳಿಗೆ ಅವೇರ್ನೆಸ್ ಕೊಡುವಂಥದ್ದು ಮತ್ತು ಪೋಷಕರು ಮಕ್ಕಳನ್ನ ಎಲ್ಲಿ ಹೋಗ್ತಾ ಇದಾರೆ, ಎಲ್ಲಿ ಬರ್ತಾ ಇದಾರೆ ಅಂತ ಒಂದು ಮೇಲುಸ್ತುವಾರಿ ಮಾಡುವಂಥದ್ದು ಇರ್ಬೋದು. ಅವರನ್ನ ಅವರನ್ನೇ ಕೇವಲ ಮಕ್ಕಳನ್ನ ಅಷ್ಟೇನೆ ಇದಕ್ಕೆ ಕೆರೆಗೋ ಅಥವಾ ಇನ್ನೆಲ್ಲೋ ಹಳ್ಳಕ್ಕೋ ಕೊಳ್ಳಕ್ಕೋ
ಜಾನುವಾರು ನೀರು ಕುಡಿಸೋದಕ್ಕೆ ಅಥವಾ ತೊಳೆಯೋದಕ್ಕೆ ಕಳಿಸದೇ ಇರುವಂತದ್ದು, ಪೋಷಕರು ಯಾರಾದ್ರೂ ದೊಡ್ಡವರು ವಯಸ್ಕರು ಇರ್ಬೇಕಾದಂತ ಅಗತ್ಯ ಇದೆ, ಅದು ಬಹಳ ಮುಖ್ಯ. ಇನ್ನು ದೀರ್ಘಕಾಲಿಕವಾಗಿ ನೋಡಿದಾಗ ಮಕ್ಕಳಿಗೆ ಈಜುವ ತರಬೇತಿ ಬಹಳ ಮುಖ್ಯ. ಹಾಗಾಗಿ ಪೋಷಕರು ಮಕ್ಕಳಿಗೆ ಈಜು ಅಭ್ಯಾಸವನ್ನ ಮಾಡಿಸೋದು ಈ ಹಿನ್ನೆಲೆಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಪರಿಚ್ಛೇದ 26ರಲ್ಲಿ ನಾವು ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು ಮಕ್ಕಳಿಗೆ ಕಡ್ಡಾಯ, ಸರ್ಕಾರದ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇರ್ಬೋದು, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಇವರೆಲ್ಲರೂ ಜೊತೆಗೂಡಿ ಮಕ್ಕಳು ಅಸಹಜ ಸಾವಿಗೆ ಒಳಗಾಗದೆ ಇರುವಂತೆ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಒಂದು ಮಾಹಿತಿಯನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಸಮುದಾಯದಲ್ಲಿ ಇದನ್ನು ಹೆಚ್ಚೆಚ್ಚು ಅರಿವು ಮೂಡಿಸುವ ಮೂಲಕ ಅಮಾಯಕ ಮಕ್ಕಳ ಜೀವವನ್ನ ಉಳಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯಪ್ರವೃತ್ತರಾಗ್ತೀರಿ ಮತ್ತು ಈ ಮಾಹಿತಿಯನ್ನ ಮತ್ತಷ್ಟು ಜನರಿಗೆ ಹಂಚ್ತೀರಿ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೆ ನಮಸ್ಕಾರ, ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.